ಕ್ಷೇತ್ರ ನಾರ್ಥನ್ ರೈಲ್ವೆಯಲ್ಲಿ ಕಲಿರ್ತಕ್ಕಂಥ ಹುದ್ದೆಗಳ ನೇಮಕಾತಿ ಬಗ್ಗೆ ಇವತ್ತಿನ ನೋಟದಲ್ಲಿ ಪ್ರತಿಯೊಂದನ್ನು ಕೂಡ ಇವರಿಗೆ ಅದೇ ರೀತಿ ಒಂದು ವಿಡಿಯೋನ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ನಾರ್ಥನ್ ರೈಲ್ವೆಯಲ್ಲಿ ಕಲಿರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಬಹುದು ಮತ್ತೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಂತ ಪ್ರತಿಯೊಂದರ ಬಗ್ಗೆನೂ ಕೂಡ ಇವರಿಗೆ ತಿಳಿಸಿಕೊಡ್ತೀನಿ. ಅದೇ ರೀತಿ ಒಂದು ವಿಡಿಯೋನ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಲ್ಲಿ ಡೈರೆಕ್ಟ್ ಆಗಿ ನಾವು ಅರ್ಜಿನ ಸಲ್ಲಿಸುವ ಪ್ರಾರಂಭ ದಿನಾಂಕದ ಬಗ್ಗೆ ನೋಡ್ತಾ ಹೋಗೋಣ. ಅದಾದ ಮೇಲೆ ಯಾರೆಲ್ಲ ಅರ್ಜಿನ ಸಲ್ಲಿಸಬಹುದು ಅಂತ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ. ಇಲ್ಲಿ ಡೈರೆಕ್ಟ್ ಆಗಿ ಅರ್ಜಿನ ಸಲ್ಲಿಸುವ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು 16/4/2024 ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್. ಇನ್ನ ಅರ್ಜಿನ ಸಲ್ಲಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು 16/5/2024 ತನಕ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಯಾವ ರೀತಿ ಅಪ್ಲೈ ಮಾಡ್ಬೇಕಂದ್ರೆ ಆನ್ಲೈನ್ ಮೂಲಕ ನೀವು ಇಲ್ಲಿ ಅಪ್ಲೈ ಮಾಡ್ಕೋಬೇಕು. ಒಂದು ಅಪ್ಲೈ ಮಾಡೋ ಲಿಂಕ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು. ಇನ್ನ ಇಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ಯಾರೆಲ್ಲ ಎಲಿಜಿಬಲ್ ಆಗಿರ್ತಾರ ಅದ್ರ ಬಗ್ಗೆ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ. ಇಲ್ಲಿ ಎಕ್ಸೆಪ್ಟೆಡ್ ಡೇಟ್ ಆಫ್ ಟ್ರಯಲ್ ಅಂತ ಕೊಡಿದ್ರೆ ಅದ್ರ ಒಂದು ಟ್ರಯಲ್ ಇರುತ್ತಾ. ಒಂದು ಟ್ರಯಲ್ ಡೇಟ್ ಬಂದ್ಬಿಟ್ಟು 10/6/2024 ಒಂದು ಟ್ರಯಲ್ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಯಾವ ರೀತಿ ಟ್ರಯಲ್ ಇರುತ್ತೆ, ಯಾರೆಲ್ಲ ಅರ್ಜಿನ ಸಲ್ಲಿಸಬಹುದು ಅಂತ ಈಗ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಇಲ್ಲಿ ಮೊದಲಾಗಿ ಇಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಬಹುದು ಅಂದ್ರೆ ಮೊದಲಾಗಿ ಹೇಳ್ಬಿಡ್ತೀನಿ. ಇಲ್ಲಿ ಕಾಲಿರ್ತಕ್ಕಂಥ ಹುದ್ದೆ ಬಂದ್ಬಿಟ್ಟು ಸ್ಪೋರ್ಟ್ಸ್ ಕೋಟಾ ಅಂಡರ್ ಅಲ್ಲಿ ಕಾಲಿರ್ತಕ್ಕಂಥ ಒಂದು ಹುದ್ದೆಗಳಾಗಿರುತ್ತೆ. ಯಾರೆಲ್ಲ ಸ್ಪೋರ್ಟ್ಸ್ ಪರ್ಸನ್ಸ್ ಇರ್ತೀರಿ ನೀವು ಡೈರೆಕ್ಟ್ ಆಗಿ ಇಲ್ಲಿ ಅಪ್ಲೈ ಮಾಡಬಹುದು. ಅದು ಕೂಡ ಇಲ್ಲಿ ಒಂದು ಸ್ಪೋರ್ಟ್ಸ್ ಅಥವಾ ಒಂದು ಗೇಮ್ ನ ಆಧಾರದ ಮೇಲೆ ಇಲ್ಲಿ ಇವೆಂಟ್ ಗಳನ್ನ ಕೊಟ್ಟಿದ್ರೆ ಆ ಒಂದು ಇವೆಂಟ್ ನಲ್ಲಿ ಭಾಗವಹಿಸಿರ್ತಕ್ಕಂಥ ಅಭ್ಯರ್ಥಿಗಳಲ್ಲಿ ಅಪ್ಲೈ ಮಾಡಬಹುದು. ಇಲ್ಲಿ ಮೊದಲಾಗಿ ಅವರು ಗೇಮ್ ಮತ್ತು ಇವೆಂಟ್ ಗಳನ್ನ ಕೊಡಿದ್ರೆ ಅದಾದ್ಮೇಲೆ ಕ್ವಾಲಿಫಿಕೇಶನ್ ಬಗ್ಗೆ ಕೂಡ ಅವರಿಗೆ ತಿಳಿಸಿಕೊಡ್ತೀನಿ. ಯಾವ ಒಂದು ಸರ್ಟಿಫಿಕೇಟ್ ಮತ್ತೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿದೆ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದು ಅಂತ ಸಂಪೂರ್ಣವಾಗಿ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ. ಇಲ್ಲಿ ನೀವು ಯಾವ ರೀತಿ ಚೆಕ್ ಮಾಡ್ಬೇಕಂದ್ರೆ ಅದ್ರ ಬಗ್ಗೆ ಹೇಳ್ತೀನಿ. ಮೊದಲಾಗಿ ನೀವು ಇಲ್ಲಿ ಫುಟ್ಬಾಲ್ ಅನ್ನ ಆಡ್ತಾ ಇದ್ರೆ ಪುರುಷರು ಫುಟ್ಬಾಲ್ ಮೆನ್ ಅಂತ ಕೊಡಿದ್ರೆ ಇದು ಗೇಮ್ ಆಗಿರುತ್ತೆ. ಇಲ್ಲಿ ಫುಟ್ಬಾಲ್ ನಲ್ಲಿ ಇವೆಂಟ್ ಗಳನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು ಇವೆಂಟ್ಸ್ ಅಥವಾ ಪ್ಲೇಯಿಂಗ್ ಪೊಸಿಷನ್ ಅಂತ ಕೊಡಿದ್ರೆ ಅಂದ್ರೆ ಇಲ್ಲಿ ಕೆಲವೊಂದಿಷ್ಟು ಪ್ಲೇಯಿಂಗ್ ಪೊಸಿಷನ್ಸ್ ಕೂಡ ಇರುತ್ತೆ. ನೀವು ಯಾವ ಒಂದು ಪೊಸಿಷನ್ ಅಲ್ಲಿ ಆಡ್ತಾ ಇರ್ತೀರಿ ಆ ಒಂದು ಪೊಸಿಷನ್ ನ ಆಧಾರದ ಮೇಲೆ ಹುದ್ದೆಗಳನ್ನ ವರ್ಗೀಕರಣವನ್ನು ಮಾಡಿ ಇಲ್ಲಿ ಹುದ್ದೆಗಳ ಸಂಖ್ಯೆಯನ್ನು ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಸೆಂಟರ್ ಫಾರ್ವರ್ಡ್ ಗೆ ಸಂಬಂಧಪಟ್ಟಂತೆ ಒಂದು ಹುದ್ದೆ ಖಾಲಿದೆ. ಇನ್ನ ಸೆಂಟರ್ ಹಾಫ್ ಗೆ ಸಂಬಂಧಪಟ್ಟಂತೆ ಒಂದು, ಇನ್ನ ಸ್ಟಾಪರ್ ಅಂತ ಕೊಡಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು, ಇನ್ನ ಲೆಫ್ಟ್ ಔಟ್ ಅಂತ ಕೊಡಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು, ಇನ್ನ ಸ್ಟ್ರೈಕರ್ ಅಥವಾ ಫಾರ್ವರ್ಡ್ ಅಂತ ಕೊಡಿದ್ರೆ ಇದಕ್ಕೂ ಕೂಡ ಇಲ್ಲಿ ಒಂದು ಹುದ್ದೆ ಖಾಲಿದ್ದು. ಇಲ್ಲಿ ಫುಟ್ಬಾಲ್ ಮೆನ್ಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ 5 ಹುದ್ದೆಗಳಲ್ಲಿ ಖಾಲಿ ಇರ್ತಕ್ಕಂಥದ್ದು. ಈ ರೀತಿಯಾಗಿ ನೀವು ಮೊದಲಾಗಿ ಗೇಮ್ ಅನ್ನ ಚೆಕ್ ಮಾಡ್ಕೋಬೇಕು, ನಂತರ ಇವೆಂಟ್ ಅನ್ನ ಚೆಕ್ ಮಾಡ್ಕೋಬೇಕು. ಅದಾದ್ಮೇಲೆ ನೀವು ಇಲ್ಲಿ ಯಾವ ಒಂದು ಇವೆಂಟ್ ಅಲ್ಲಿ ಭಾಗವಹಿಸಿರ್ತಾರೆ ಅಂತ ಕೂಡ ನೀವು ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡ್ಬೇಕಾಗುತ್ತೆ. ಇದು ಫುಟ್ಬಾಲ್ ಬಗ್ಗೆ ಆಯ್ತು. ಇನ್ನು ಇಲ್ಲಿ ವೇಟ್ ಲಿಫ್ಟಿಂಗ್ ಬಗ್ಗೆ ಕೂಡ ಕೊಡುತ್ತೆ. ಇದು ಕೂಡ ಪುರುಷರಿಗೆ ಸಂಬಂಧಪಟ್ಟಂತೆ ಆಯ್ತು. ಇಲ್ಲಿ 102 ಕೆಜಿ ಇವೆಂಟ್ ಆಗಿರುತ್ತೆ. ಇನ್ನ 109+ ಕೆಜಿ ಅಂತ ಕೊಡಿದ್ರೆ ಅಂದ್ರೆ 109 ಕೆಜಿಗಿಂತ ಜಾಸ್ತಿನೂ ಕೂಡ ಆಗಿರ್ಬೋದು. ಇಲ್ಲಿ ಮೊದಲಾಗಿ 102 ಕೆಜಿ ಯಾರೆಲ್ಲ ವೇಟ್ ಲಿಫ್ಟಿಂಗ್ ಅನ್ನ ಮಾಡ್ತಾ ಇರ್ತೀರಿ ನಿಮ್ಗೆ ಇಲ್ಲಿ ಒಂದು ಹುದ್ದೆ ಖಾಲಿದೆ. ಇನ್ನ ಇಲ್ಲಿ ಎರಡನೇದಾಗಿ 109+ ಕೆಜಿ ಅಂತ ಕೊಡಿದ್ರೆ ಅಂದ್ರೆ 109 ಕೆಜಿಗಿಂತ ಹೆಚ್ಚಿನದಾಗಿ ಯಾರೆಲ್ಲ ವೇಟ್ ಲಿಫ್ಟಿಂಗ್ ಅನ್ನ ಮಾಡ್ತಾ ಇರ್ತಾರೆ ನಿಮಗೆ ಸಂಬಂಧಪಟ್ಟಂತೆ ಒಂದು ಹುದ್ದೆ ಖಾಲಿದ್ದು. ಇಲ್ಲಿ ಟೋಟಲ್ ಆಗಿ ವೇಟ್ ಲಿಫ್ಟಿಂಗ್ ಪುರುಷರಿಗೆ ಸಂಬಂಧಪಟ್ಟಂತೆ 2 ಹುದ್ದೆಗಳು ಇಲ್ಲಿ ಖಾಲಿ ಇರ್ತಕ್ಕಂಥದ್ದು. ಈ ರೀತಿಯಾಗಿ ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಇನ್ನ ಇಲ್ಲಿ ಅಥ್ಲೆಟಿಕ್ಸ್ ಅಂತ ಕೊಡಿದ್ರೆ ಇದು ಒಮ್ಮೆನು ಅಂದ್ರೆ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಯಾವ ರೀತಿ ಹುದ್ದೆಗಳು ಖಾಲಿ ಅಂತ ನೋಡ್ತಗೋಣ. ಇಲ್ಲಿ 400 ಮೀಟರ್ ಓಟ ಇದೆ. ಇಲ್ಲಿ ಕೂಡ 400 ಮೀಟರ್ ಓಟವನ್ನು ಅವರು ಕೊಟ್ಟಿದ್ದಾರೆ. ಕರೆಕ್ಟ್ ಆಗಿ ನೀವು ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಬೇಕು. ಇಲ್ಲಿ ಅಥ್ಲೆಟಿಕ್ಸ್ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಟೋಟಲ್ ಆಗಿ 2 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. 400 ಮೀಟರ್ ಓಟದಲ್ಲಿ ಯಾರೆಲ್ಲ ಭಾಗವಹಿಸಿರ್ತೀರಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನು ಯಾವ ರೀತಿ ಅಚೀವ್ಮೆಂಟ್ ಇರಬೇಕು ಮತ್ತೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕು ಅಂತ ಅನ್ಕೊಂಡು ನಿಮಗೆ ಮುಂದೆ ಇವರಿಗೆ ತಿಳಿಸಿಕೊಡ್ತೀನಿ. ಇನ್ನ ಅಥ್ಲೆಟಿಕ್ಸ್ ಪುರುಷರಿಗೆ ಸಂಬಂಧಪಟ್ಟಂತ ಕೂಡ ಇಲ್ಲಿ ಕೆಳಗಡೆ ಅವರು ಕೊಟ್ಟಿದ್ದಾರೆ. ಇದು ಯಾವ ರೀತಿ ಒಂದು ಪೊಸಿಷನ್ ಇವೆ ಅಂತ ನೋಡ್ತಾ ಈಗ ಇಲ್ಲಿ ಮೊದಲಾಗಿ 5,000 ಮೀಟರ್ ಇದೆ ಅಂದ್ರೆ 5 ಕಿಲೋಮೀಟರ್. ಇಲ್ಲಿ 5 ಕಿಲೋಮೀಟರ್ ಇವೆಂಟ್ ಅಲ್ಲಿ ಯಾರೆಲ್ಲ ಭಾಗವಹಿಸಿರ್ತಾರೆ ನಿಮಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಹುದ್ದೆ ಖಾಲಿದೆ. ಟೋಟಲ್ ಆಗಿ ಇಲ್ಲಿ ಅಥ್ಲೆಟಿಕ್ಸ್ ಪುರುಷರಿಗೆ ಸಂಬಂಧಪಟ್ಟಂತೆ 6 ಹುದ್ದೆಗಳು ಖಾಲಿವೆ. ಇಲ್ಲಿ ಅವರು ಸಪರೇಟ್ ಆಗಿ ಒಂದು ಓಟಗಳ ಲಿಸ್ಟ್ ಅನ್ನು ಕೂಡ ಕೊಡಿದ್ರೆ ಇದು ಪೊಸಿಷನ್ಸ್ ಆಗಿರುತ್ತೆ ಅಥವಾ ಇವೆಂಟ್ ಆಗಿರುತ್ತೆ. ನೀವು ಇಲ್ಲಿ 5,000 ಮೀಟರ್ ನಲ್ಲಿ ಭಾಗವಹಿಸಿದ್ರೆ ಒಂದು ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ. ಯಾವ ಒಂದು ಸರ್ಟಿಫಿಕೇಟ್ ಬೇಕಂತ ಕೂಡ ಮುಂದೆ ನಿಮಗೆ ಅವರಿಗೆ ತಿಳಿಸಿಕೊಡ್ತೀನಿ. ಇನ್ನ ಇಲ್ಲಿ ಕೂಡ 5,000 ಮೀಟರ್ ಅಂತ ಕೊಡಿದ್ರೆ ಇನ್ನ ಇಲ್ಲಿ 10,000 ಮೀಟರ್ ಅಂದ್ರೆ 10 ಕಿಲೋಮೀಟರ್. ಇನ್ನ ಇಲ್ಲಿ ಕೂಡ 10,000 ಮೀಟರ್ ಇದೆ. ಇಲ್ಲಿ ಮುಂದ್ಗಡೆ ಅವರು ಬೇರೆ ಒಂದು ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಡಿವಿಷನ್ ಆಗಿರುತ್ತೆ. ಒಂದು ಡಿವಿಷನ್ ನ ಆಧಾರದ ಮೇಲೆ ಅವರು ಸಪರೇಟ್ ಆಗಿ ಇಲ್ಲಿ ಡಿವೈಡ್ ಮಾಡಿ ಕೊಟ್ಟಿರತಕ್ಕಂಥದ್ದು. ಇನ್ನ ಇದಾದ್ಮೇಲೆ ಇಲ್ಲಿ ಇದು ಅಥ್ಲೆಟಿಕ್ಸ್ ಪುರುಷರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕರೆಕ್ಟ್ ಆಗಿ ನೀವು ಚೆಕ್ ಮಾಡ್ಕೋಬೇಕು. ಇನ್ನ ಬಾಕ್ಸಿಂಗ್ ಇದು ಪುರುಷರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಟೋಟಲ್ ಆಗಿ 3 ಹುದ್ದೆಗಳು ಖಾಲಿವೆ. ಇಲ್ಲಿ ಕೊಟ್ಟಿರತಕ್ಕಂಥ ಒಂದು ಇವೆಂಟ್ ಗಳನ್ನ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಬಾಕ್ಸಿಂಗ್ ಇದು ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಟೋಟಲ್ ಆಗಿ ಒಂದು ಹುದ್ದೆ ಖಾಲಿದೆ. ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಇನ್ನ ಸ್ವಿಮ್ಮಿಂಗ್ ಇದೆ ಪುರುಷರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕೂಡ ಸ್ವಿಮ್ಮಿಂಗ್ ಗೆ ಸಂಬಂಧಪಟ್ಟಂತೆ ಪುರುಷರಿಗೆ ಇಲ್ಲಿ 3 ಹುದ್ದೆಗಳು ಖಾಲಿವೆ. ಇನ್ನ ಟೇಬಲ್ ಟೆನ್ನಿಸ್ ಇದೆ. ಇದು ಕೂಡ ಪುರುಷರಿಗೆ ಇಲ್ಲಿ ಟೋಟಲ್ ಆಗಿ 2 ಹುದ್ದೆಗಳು ಖಾಲಿವೆ. ಇಲ್ಲಿ ಸಿಂಗಲ್ಸ್ ಅಂತ ಕೊಡಿದ್ರೆ ಇದು DLI ಒಂದು ಇದು ಡಿವಿಷನ್ ಆಗಿರುತ್ತೆ. ಈ ಒಂದು ಡಿವಿಷನ್ ಅಲ್ಲಿ ಒಂದು ಹುದ್ದೆ ಖಾಲಿದೆ. MBA ಡಿವಿಷನ್ ಅಲ್ಲಿ ಒಂದು ಹುದ್ದೆ ಖಾಲಿದೆ. ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ.
ಇನ್ನ ಹಾಕಿ ಇದೆ, ಇದು ಮೆನ್ಗೆ ಸಂಬಂಧಪಟ್ಟಂತೆ ಅಂದ್ರೆ ಪುರುಷರಿಗೆ ಸಂಬಂಧಪಟ್ಟಂತೆ ಹಾಕಿಯಲ್ಲಿ 4 ಹುದ್ದೆಗಳು ಖಾಲಿವೆ. ಇನ್ನ ಹಾಕಿ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ 1, ಇನ್ನ ಬ್ಯಾಡ್ಮಿಂಟನ್ ಪುರುಷರಿಗೆ ಸಂಬಂಧಪಟ್ಟಂತೆ 4, ಇನ್ನ ಕಬಡ್ಡಿ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ 1, ಕಬಡ್ಡಿ ಪುರುಷರಿಗೆ ಸಂಬಂಧಪಟ್ಟಂತೆ ಇಲ್ಲಿ ರೈಡರ್ ಇದಕ್ಕೆ 1 ಹುದ್ದೆ ಖಾಲಿದೆ. ಇನ್ನ ರೆಸ್ಲಿಂಗ್ ಅಂತ ಕೊಡಿದ್ರೆ ಇಲ್ಲಿ ಪುರುಷರಿಗೆ ಸಂಬಂಧಪಟ್ಟಂತೆ 1 ಹುದ್ದೆ ಖಾಲಿದೆ. ಇನ್ನ ರೆಸ್ಲಿಂಗು ಇದು ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ 1. ಇನ್ನ ಚೆಸ್ ಅಂತ ಕೊಡಿದ್ರೆ ಇದು ಪುರುಷರಿಗೆ ಇಲ್ಲೂ ಕೂಡ 1 ಹುದ್ದೆ ಖಾಲಿದ್ದು. ಒಂದು ನಾರ್ಥನ್ ರೈಲ್ವೆಯಲ್ಲಿ ಕಾಲಿರ್ತಕ್ಕಂತ ಒಟ್ಟು ಸ್ಪೋರ್ಟ್ಸ್ ಕೋಟಾ ಅಂಡರ್ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 38 ಹುದ್ದೆಗಳು ಟೋಟಲ್ ಆಗಿ ಇಲ್ಲಿ ಖಾಲಿ ಇರ್ತಕ್ಕಂಥದ್ದು. ಮುಖ್ಯವಾಗಿ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬೇಕಾದ್ರೆ ಏನನ್ನು ಚೆಕ್ ಮಾಡ್ಕೋಬೇಕಂದ್ರೆ ಮೊದಲಾಗಿ ನೀವು ಇಲ್ಲಿ ಸ್ಪೋರ್ಟ್ಸ್ ಪರ್ಸನ್ಸ್ ಆಗಿರ್ಬೇಕು. ಇನ್ನ ಅದಾದ್ಮೇಲೆ ಎರಡನೇದಾಗಿ ನೀವು ಯಾವ ಒಂದು ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸಿರ್ತೀರಿ ಆ ಒಂದು ಸ್ಪೋರ್ಟ್ಸ್ ಇಲ್ಲಿ ಇದೆಯಲ್ಲ ಅಂತ ಚೆಕ್ ಮಾಡ್ಕೋಬೇಕು, ಇದು ಎರಡನೇದಾಗಿ. ಇನ್ನ ಇದಾದ್ಮೇಲೆ ಮೂರನೇದ ಬಂದ್ಬಿಟ್ಟು ನೀವು ಒಂದು ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸಿರ್ತಾರಲ್ಲ, ಯಾವ ಒಂದು ಇವೆಂಟ್ ಅಲ್ಲಿ ನೀವು ಭಾಗವಹಿಸಿರ್ತೀರಿ ಆ ಒಂದು ಇವೆಂಟ್ ಕೂಡ ಇಲ್ಲಿ ಇರಬೇಕು. ಆ ಒಂದು ಇವೆಂಟ್ ಇಲ್ಲಿದ್ರೆ ಸಾಕು, ಡೈರೆಕ್ಟ್ ಆಗಿ ನೀವು ಅಪ್ಲೈ ಮಾಡಬಹುದು. ಇನ್ನ ಕ್ವಾಲಿಫಿಕೇಶನ್ ಆಗಿರ್ಬೋದು ಅದ್ರ ಬಗ್ಗೆ ಕೂಡ ಮುಂದೆ ನಿಮ್ಗೆ ಇವರಿಗೆ ತಿಳಿಸಿಕೊಡ್ತೀನಿ. ಸದ್ಯಕ್ಕೆ ಇಲ್ಲಿ ಯಾವ ಒಂದು ಸ್ಪೋರ್ಟ್ಸ್ ಗಳಿವೆ ಮತ್ತೆ ಯಾವ ಒಂದು ಇವೆಂಟ್ ಗಳಿವೆ ಅಂತ ನಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಇನ್ನು ವಯೋಮಿತಿ ಬಂದ್ಬಿಟ್ಟು ಕನಿಷ್ಠವಾಗಿ 18 ವರ್ಷ ಆಗಿರ್ಬೇಕು. ಇನ್ನ ಗರಿಷ್ಠ ಮಿತಿ ಬಂದ್ಬಿಟ್ಟು 25 ವರ್ಷದ ಒಳಗಡೆ ಇರತಕ್ಕಂತ ಅಭ್ಯರ್ಥಿಗಳಲ್ಲಿ ಅಪ್ಲೈ ಮಾಡಬಹುದಾಗಿರುತ್ತೆ. ಇನ್ನು ಇಲ್ಲಿ ಕ್ವಾಲಿಫಿಕೇಶನ್ ಬಗ್ಗೆ ಕೂಡ ಅವರು ಕೊಟ್ಟಿದ್ದಾರೆ. ಇಲ್ಲಿ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಾದ್ರೆ ಇಲ್ಲಿ 10ನೇ ತರಗತಿ ಪಾಸ್ ಆಗಿರ್ತಕ್ಕಂತ ಒಂದು ಅಭ್ಯರ್ಥಿಗಳ ಅಪ್ಲೈ ಮಾಡಬಹುದು. ಕರೆಕ್ಟ್ ಆಗಿ ನೀವು ಇಲ್ಲಿ ಕ್ವಾಲಿಫಿಕೇಶನ್ ಬಗ್ಗೆ ಚೆಕ್ ಮಾಡ್ಕೊಳ್ಳಿ. ಇನ್ನ ಇದಾದ್ಮೇಲೆ ಇಲ್ಲಿ ಕೆಳಗಡೆ ಮತ್ತೊಂದು ಕ್ವಾಲಿಫಿಕೇಶನ್ ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು, ಅಂದ್ರೆ ಸ್ಪೋರ್ಟ್ಸ್ ಕ್ವಾಲಿಫಿಕೇಶನ್ ಕೊಡಬೇಕಾಗುತ್ತೆ. ಯಾವ ಒಂದು ಸ್ಪೋರ್ಟ್ಸ್ ಕ್ವಾಲಿಫಿಕೇಶನ್ ಆಗಿರ್ಬೇಕಂದ್ರೆ ಇಲ್ಲಿ ನೋಡಿದ್ರೆ ಕೆಳಗಡೆ ಅವರು ಅದ್ರ ಬಗ್ಗೆ ಸಂಪೂರ್ಣವಾಗಿ ಕೊಟ್ಟಿರ್ತಕ್ಕಂಥದ್ದು. ಮುಖ್ಯವಾಗಿ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸ್ಪೋರ್ಟ್ಸ್ ಕ್ವಾಲಿಫಿಕೇಶನ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಬೇಕು. ಇಲ್ಲಿ ಮೊದಲಾಗಿ ಬಂದ್ಬಿಟ್ಟು 1/4/2021 ಚಾಂಪಿಯನ್ಶಿಪ್ ಏನ್ ನಡೀತದಲ್ಲ, ಈ ಒಂದು ಸ್ಪೋರ್ಟ್ಸ್ ನಲ್ಲಿ ಯಾರೆಲ್ಲ ಅಚೀವ್ಮೆಂಟ್ ಅನ್ನ ಮಾಡಿರ್ತಾರೆ ನೀವು ಇಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ಎಲಿಜಿಬಲ್ ಆಗಿರ್ತಾರೆ ಅಂತ ಕೂಡ ಅವರು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಮುಖ್ಯವಾಗಿ ಅರ್ಜಿನ ಸಲ್ಲಿಸೋದಕ್ಕೆ ಇಲ್ಲಿ ಸ್ಪೋರ್ಟ್ಸ್ ಕ್ವಾಲಿಫಿಕೇಶನ್ ಯಾವ ರೀತಿ ಬೇಕಂದ್ರೆ ಇಲ್ಲಿ ಕೆಳಗಡೆ ಅವರು ಅದ್ರ ಬಗ್ಗೆ ಸಂಪೂರ್ಣವಾಗಿ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ರೈಲ್ವೆ ಸ್ಪೋರ್ಟ್ಸ್ ಪ್ರಮೋಷನ್ ಬೋರ್ಡ್ ಅವರು ನಡೆಸ್ತಕ್ಕಂಥ ಅಥವಾ ಕಂಡಕ್ಟ್ ಮಾಡತಕ್ಕಂತ ಇಂಟರ್ನ್ಯಾಷನಲ್ ಲೆವೆಲ್ ಆಗಲಿ ಅಥವಾ ನ್ಯಾಷನಲ್ ಲೆವೆಲ್ ಆಗಲಿ, ಅದೇ ರೀತಿ ಸ್ಟೇಟ್ ಸ್ಪೋರ್ಟ್ಸ್ ಫೆಡರೇಷನ್ ಆಗಲಿ, ಈ ಒಂದು ಸ್ಪೋರ್ಟ್ಸ್ ಗಳಲ್ಲಿ ಯಾರೆಲ್ಲ ಭಾಗವಹಿಸಿರ್ತೀರಿ ಅಥವಾ ಯಾರೆಲ್ಲ ಚಾಂಪಿಯನ್ಶಿಪ್ ಆಗಿರ್ತೀರಿ ನೀವು ಇಲ್ಲಿ ಡೈರೆಕ್ಟ್ ಆಗಿ ಅರ್ಜಿನ ಸಲ್ಲಿಸಬಹುದು ಅಂತ ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಯಾರೆಲ್ಲ ಸ್ಪೋರ್ಟ್ಸ್ ಪರ್ಸನ್ಸ್ ಇರ್ತೀರಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸ್ಪೋರ್ಟ್ಸ್ ಕ್ವಾಲಿಫಿಕೇಶನ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಮುಖ್ಯವಾಗಿ ಇಲ್ಲಿ ಸ್ಪೋರ್ಟ್ಸ್ ಕ್ವಾಲಿಫಿಕೇಶನ್ ಆಗಿರುತ್ತೆ, ಯಾರ್ದೆಲ್ಲ ಸ್ಪೋರ್ಟ್ಸ್ ಕ್ವಾಲಿಫಿಕೇಶನ್ ಆಗಿರುತ್ತೆ ಡೈರೆಕ್ಟ್ ಆಗಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಅದು ಕೂಡ ಮುಖ್ಯವಾಗಿ ರೈಲ್ವೆ ಸ್ಪೋರ್ಟ್ಸ್ ಪ್ರಮೋಷನ್ ಬೋರ್ಡ್ ಅವರು ನಡೆಸ್ತಕ್ಕಂತ ಇಂಟರ್ನ್ಯಾಷನಲ್ ಆಗಿರ್ಬೋದು ನ್ಯಾಷನಲ್ ಆಗಿರ್ಬೋದು, ಇಲ್ಲಿ ಸ್ಟೇಟ್ ಸ್ಪೋರ್ಟ್ಸ್ ಫೆಡರೇಷನ್ ಅಂತ ಕೊಡಿದ್ರೆ ಈ ಒಂದು ಚಾಂಪಿಯನ್ಶಿಪ್ ಅಲ್ಲಿ ಯಾರೆಲ್ಲ ಭಾಗವಹಿಸಿರ್ತೀರಿ ಅಥವಾ ಯಾರೆಲ್ಲ ಇಲ್ಲಿ ಚಾಂಪಿಯನ್ಶಿಪ್ ಅನ್ನ ತಗೊಂಡಿರ್ತೀರಿ ಡೈರೆಕ್ಟ್ ಆಗಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಅಂತ ಅವರು ಇಲ್ಲಿ ಕ್ವಾಲಿಫಿಕೇಶನ್ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಇಲ್ಲಿ ಅಪ್ಲೈ ಮಾಡಬೇಕು. ಇನ್ನ ಇದಾದ್ಮೇಲೆ ಇಲ್ಲಿ ಕೊನೆಯದಾಗಿ ಮತ್ತೊಂದು ಕ್ವಾಲಿಫಿಕೇಶನ್ ಬಗ್ಗೆ ಕೂಡ ಕೊಡಿದ್ರೆ ಇಲ್ಲಿ ಯಾವ ರೀತಿ ಕ್ವಾಲಿಫಿಕೇಶನ್ ಇದೆ ಅಂದ್ರೆ ಇಲ್ಲಿ ನೋಡಿ ನೀವು ಸ್ಪೋರ್ಟ್ಸ್ ಪರ್ಸನ್ಸ್ ಹ್ಯಾವಿಂಗ್ ಸ್ಪೋರ್ಟ್ಸ್ ನಾರ್ಮ್ಸ್ ಫಾರ್ ಹೈಯರ್ ಲೆವೆಲ್ ಅಂತ ಕೊಡಿದ್ರೆ ಮತ್ತು ಹೂ ಹ್ಯಾವ್ ಅಪ್ಲೈಡ್ ಅಗೇನ್ಸ್ಟ್ ದಿ ವೇಕೆನ್ಸೀಸ್ ಫಾರ್ ದಿ ಲೋವರ್ ಲೆವೆಲ್ ಕ್ಯಾನ್ ಬಿ ಕನ್ಸಿಡರ್ಡ್ ಫಾರ್ ರಿಕ್ವೈರ್ಮೆಂಟ್ ಅಗೇನ್ಸ್ಟ್ ದಿ ಲೆವೆಲ್ ಅಪ್ಲೈಡ್ ಫಾರ್ ಓನ್ಲಿ ಅಂತ ಕೊಡಿದ್ರೆ, ಅಂದ್ರೆ ಇಲ್ಲಿ ಯಾರದೆಲ್ಲ ಸ್ಪೋರ್ಟ್ಸ್ ಅಲ್ಲಿ ಹೈಯರ್ ಲೆವೆಲ್ ಇರ್ತೀರಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಮತ್ತು ಲೋವರ್ ಲೆವೆಲ್ ಇರ್ತಕ್ಕಂಥವ್ರು ಕೂಡ ಅಪ್ಲೈ ಮಾಡಬಹುದು. ಇಲ್ಲಿ ಅವರು ಯಾವ ರೀತಿ ಆಯ್ಕೆಯನ್ನ ಮಾಡ್ಕೋತಾರ ಅಂದ್ರೆ ಇಲ್ಲಿ ಹೈಯರ್ ಲೆವೆಲ್ ಇರ್ತಕ್ಕಂಥ ಒಂದು ಅಭ್ಯರ್ಥಿಗಳನ್ನ ಅವರು ಆಯ್ಕೆಯನ್ನ ಮಾಡ್ಕೋತಾರ. ಇನ್ನು ಇಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅವರು ಸಪರೇಟ್ ಆಗಿ ಮೇಲ್ ಮೂಲಕ ಕಾಂಟ್ಯಾಕ್ಟ್ ಅನ್ನ ಮಾಡ್ತಾರ. ಒಂದು ಮೇಲ್ ಬಂದಿರತಕ್ಕಂತ ಅಭ್ಯರ್ಥಿಗಳಿಗೆ ಇದಕ್ಕೂ ಮುಂಚೆ ನಾನು ಹೇಳಿದೀನಿ ಟ್ರಯಲ್ ಡೇಟ್, ಆ ಒಂದು ಡೇಟ್ಗೆ ಒಂದು ಟ್ರಯಲ್ ಕೂಡ ಇರುತ್ತೆ, ಸ್ಪೋರ್ಟ್ಸ್ ಟ್ರಯಲ್. ನೀವು ಯಾವ ಒಂದು ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸಿರ್ತೀರಿ ಅದು ಕೂಡ ಯಾವ ಒಂದು ಇವೆಂಟ್ ಅಲ್ಲಿ ಇರ್ತೀರಿ ಆ ಒಂದು ಇವೆಂಟ್ ಬಗ್ಗೆ ನಿಮಗೆ ಇಲ್ಲಿ ಟ್ರಯಲ್ ಕೂಡ ಇರ್ತಕ್ಕಂಥದ್ದು. ಕರೆಕ್ಟ್ ಆಗಿ ಇಲ್ಲಿ ಚೆಕ್ ಮಾಡ್ಕೊಂಡು ನೀವು ಅಪ್ಲೈ ಮಾಡಬೇಕು. ಇನ್ನು ಇಲ್ಲಿ ಕ್ವಾಲಿಫಿಕೇಶನ್ ಬಗ್ಗೆ ಹೇಳಿದೀನಿ. ಇನ್ನು ಇದಾದ್ಮೇಲೆ ಇಲ್ಲಿ ಸ್ಯಾಲರಿ ಬಗ್ಗೆ ಕೂಡ ಅವರು ಕೊಟ್ಟಿದ್ರು. ಯಾವ ರೀತಿ ಸ್ಯಾಲರಿ ಸಿಗುತ್ತೆ ಅಂದ್ರೆ ಅದಕ್ಕೆ ಇಲ್ಲಿ ಲೆವೆಲ್ 1 ರಲ್ಲಿ ಸ್ಯಾಲರಿನೂ ಕೂಡ ಸಿಗತಕ್ಕಂಥದ್ದು. ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಇದು ಎಜುಕೇಶನ್ ಕ್ವಾಲಿಫಿಕೇಶನ್ 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳಲ್ಲಿ ಅಪ್ಲೈ ಮಾಡಬಹುದು. ಇನ್ನು ಸ್ಪೋರ್ಟ್ಸ್ ಅಚೀವ್ಮೆಂಟ್ ಬಗ್ಗೆ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಗೊತ್ತಾಗದಲ್ಲಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಕೂಡ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ. ಇನ್ನ ಇದಾದ್ಮೇಲೆ ಒಂದು ಸ್ಪೋರ್ಟ್ಸ್ ನ ಆಧಾರದ ಮೇಲೆ ಅವರು ಇನ್ನೂ ಹೆಚ್ಚಿನದಾಗಿ ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೀವು ಯಾವ ಒಂದು ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸಿರ್ತೀರಿ ಆ ಒಂದು ಸ್ಪೋರ್ಟ್ಸ್ ನ ಆಧಾರದ ಮೇಲೆ ಇಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ಕೂಡ ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನೊಂದು ನೋಟಿಫಿಕೇಶನ್ ಆಗಿರ್ಲಿ ಮತ್ತೆ ಒಂದು ಅಪ್ಲೈ ಮೂಲಕ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ಯಾರೆಲ್ಲ ಎಲಿಜಿಬಲ್ ಆಗಿರ್ತೀರಿ ಪ್ರತಿಯೊಬ್ಬರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡ್ಕೋಬಹುದು. ಇಲ್ಲಿ ಒಂದು ಸ್ಪೋರ್ಟ್ಸ್ ಟ್ರಯಲ್ ಬಗ್ಗೆ ಕೂಡ ಅವರು ಕೊಟ್ಟಿದ್ದಾರೆ. ಯಾವ ರೀತಿ ಟ್ರಯಲ್ ಮಾಡ್ಕೋತೀವಿ ಅಂತ ಇಲ್ಲಿ ಸಪರೇಟ್ ಆಗಿ ಅವರು ಮಾರ್ಕ್ಸ್ ಅನ್ನು ಕೂಡ ಇಲ್ಲಿ ಶಾಲೆಯಲ್ಲಿ ಕೊಟ್ಟಿರತಕ್ಕಂಥದ್ದು. ಇಲ್ಲಿ ಮೊದಲಾಗಿ ಟ್ರಯಲ್ ಇರುತ್ತೆ, ಒಂದು ಟ್ರಯಲ್ ಬಗ್ಗೆ ನೀವು ಇಲ್ಲಿ ಯಾರೆಲ್ಲ ಎಲಿಜಿಬಲ್ ಆಗಿರ್ತೀರಿ ಒಂದು ಟ್ರಯಲ್ ಅನ್ನು ನೀವು ಇಲ್ಲಿ ಪ್ರಿಪೇರ್ ಮಾಡ್ಕೊಳ್ಳಿ. ಮತ್ತೆ ವಾಪಸ್ಸಾಗಿ ನಿಮಗೆ ಅವರು ಟ್ರಯಲ್ ಕೂಡ ಇಲ್ಲಿ ತಗೊಳ್ಳುವಂಥದ್ದು. ಮುಖ್ಯವಾಗಿ ಯಾರೆಲ್ಲ ಸ್ಪೋರ್ಟ್ಸ್ ಪರ್ಸನ್ಸ್ ಇರ್ತೀರಿ ನೀವು ಡೈರೆಕ್ಟ್ ಆಗಿ ಇಲ್ಲಿ ಅಪ್ಲೈ ಮಾಡ್ಕೋಬಹುದು. ಅದು ಕೂಡ ಒಂದು ಬೋರ್ಡ್ ನಡೆಸ್ತಕ್ಕಂಥ ಒಂದು
ಸ್ಪೋರ್ಟ್ಸ್ ಗಳಲ್ಲಿ ನೀವು ಚಾಂಪಿಯನ್ಶಿಪ್ ಆಗಿರಬೇಕಾಗುತ್ತೆ. ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಿ. ಅದೇ ರೀತಿ ಒಂದು ಮಾಹಿತಿ ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ರಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಅವರು ಕೂಡ ಒಂದು ಇದ್ರ ಸಂಬಂಧಪಟ್ಟಂತೆ ಇಲ್ಲಿ ಅರ್ಜಿನ ಸಲ್ಲಿಸಲಿ. ಇನ್ನ ಇವಾಗ ಅಪ್ಲಿಕೇಶನ್ ಫೀ ಬಗ್ಗೆ ನೋಡ್ತಾ ಹೋಗೋಣ, ಅಥವಾ ಎಕ್ಸಾಮಿನೇಷನ್ ಫೀ ಬಗ್ಗೆ ಕೂಡ ಕೊಡಿದ್ರೆ ಜೊತೆಗೆ ಇಲ್ಲಿ ಟ್ರಯಲ್ ಅಂತಾನು ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು. ಅಪ್ಲಿಕೇಶನ್ ಫೀ, ಟ್ರಯಲ್ ಅಥವಾ ಎಕ್ಸಾಮಿನೇಷನ್ ಫೀ ಬಗ್ಗೆ ಇಲ್ಲಿ ಕೆಳಗಡೆ ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಮೊದಲೇ ಬಂದ್ಬಿಟ್ಟು SC ST ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಮತ್ತು ಮೈನಾರಿಟಿ ಅಥವಾ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ 250 ರೂಪಾಯಿ ಒಂದು ಎಕ್ಸಾಮಿನೇಷನ್ ಫೀ ಆಗಲಿ, ಅದೇ ರೀತಿ ಟ್ರಯಲ್ ಫೀ ಆಗಿರ್ಲಿ ಅಥವಾ ಒಂದು ಅಪ್ಲಿಕೇಶನ್ ಫೀ ಆಗಿರ್ಲಿ ಅಂತ ಅವರು ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಅಪ್ಲಿಕೇಶನ್ ಫೀ ನೀವು ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸುವಾಗಲೇ ಪೇ ಮಾಡಬೇಕು. ಇನ್ನೊಂದು ಅಪ್ಲಿಕೇಶನ್ ಫೀ ಬಂದ್ಬಿಟ್ಟು ನಿಮಗೆ ವಾಪಸ್ಸಾಗಿ ನೀವು ಟ್ರಯಲ್ ಗೆ ಅಟೆಂಡ್ ಆಗಿರುತ್ತಲ್ಲ ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳೇ ಅವರಿಗೆ ವಾಪಸ್ಸಾಗಿ ಈ ಒಂದು ಅಪ್ಲಿಕೇಶನ್ ಫೀ ಅವರು ರಿಫಂಡ್ ಕೂಡ ಇಲ್ಲಿ ಮಾಡ್ತಕ್ಕಂಥದ್ದು. ಕರೆಕ್ಟ್ ಆಗಿ ನೀವು ಚೆಕ್ ಮಾಡ್ಕೋಬೇಕು. ಇನ್ನು ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಬಿಟ್ಟು ಮಿಕ್ಕಿದ ಎಲ್ಲಾ ಅಭ್ಯರ್ಥಿ ಸಂಬಂಧಪಟ್ಟಂತೆ 500 ರೂಪಾಯಿ ಅಪ್ಲಿಕೇಶನ್ ಫೀ ಇರುತ್ತಾ, ಒಂದು 500 ರೂಪಾಯಿ ಅಪ್ಲಿಕೇಶನ್ ಫೀನು ಕೂಡ ನೀವು ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸುವಾಗಲೇ ಪೇ ಮಾಡಬೇಕು. ಇನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಅಭ್ಯರ್ಥಿ ಬಂದ್ಬಿಟ್ಟು ನೀವು ಕೂಡ ಒಂದು ಟ್ರಯಲ್ ಗೆ ಅಟೆಂಡ್ ಆದಾಗ ನಿಮ್ಗೆ ಇಲ್ಲಿ ವಾಪಸ್ಸಾಗಿ 400 ರೂಪಾಯಿ ರಿಫಂಡ್ ಕೂಡ ಇಲ್ಲಿ ಆಗ್ತಕ್ಕಂಥದ್ದು. ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಅದೇ ರೀತಿ ಒಂದು ಮಾಹಿತಿ ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ರಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅವರು ಕೂಡ ಒಂದು ಸಂಬಂಧಪಟ್ಟಂತೆ ಇಲ್ಲಿ ಅರ್ಜಿನ ಸಲ್ಲಿಸಲಿ. ಅದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.